ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜುನಳ್ಳಿ. ರಾಜ್ಯದಲ್ಲಿ ಆಟೋ ಮತ್ತು ಕ್ಯಾಬ್ ಚಾಲಕರಿಗೆ ಸ್ಥಳೀಯ ಭಾಷೆ ಕಲಿಸುವ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಮಾದರಿಯಲ್ಲಿ ಜಾರಿಗೆ ತರಬೇಕು ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ರಹ ವ್ಯಕ್ತ ಆಗಿರುವಂತದ್ದು. ಈ ಬಗ್ಗೆ ಖುದ್ದು ಕೆಪಿಸಿಸಿ ವಕ್ತಾರರಾದಂತ ನಟರಾಜ್ ಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದು ಆಗ್ರಹವನ್ನು ವ್ಯಕ್ತಪಡಿಸಿರುವಂತದ್ದು. ಈ ಸಂಬಂಧಪಟ್ಟಂತೆ ನಮ್ಮ ಜೊತೆ ಕೆಪಿಸಿಸಿ ಪದವೀಧರ ಘಟಕದ ಅಧ್ಯಕ್ಷರು ಕೂಡ ಇವರು ಆಗಿರುವಂತದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ನೇರವಾಗಿ ಮಹಾರಾಷ್ಟ್ರ ಮಾದರಿಯಲ್ಲಿ ಜಾರಿಗೆ ತಂದಿರುವ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಜಾರಿಗೆ ತರಬೇಕು ಅನ್ನುವಂತಹ ಆಗ್ರಹವನ್ನು ವ್ಯಕ್ತಪಡಿಸಿರುವಂತದ್ದು. ಖುದ್ದು ನಮ್ಮ ಜೊತೆ ಇದ್ದಾರೆ. ನಟರಾಜ್ ಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ವಿಜಯ್ ಅವರೇ. ಈಗ ಏನು ಅಂದ್ರೆ ಈ ಪತ್ರ ಬರೆಯುವಂತ ಉದ್ದೇಶ ಮತ್ತು ಯಾಕೆ ಈ ರೀತಿ ಪತ್ರ ಬರೀಬೇಕು ಅಂತ ಅನಿಸ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ? ತಮ್ಮ ಒಂದು ಆಗ್ರಹ ಏನು? ಇಲ್ಲ, ಇದೇನಂದ್ರೆ ಕಾಲ ಕಾಲಕ್ಕೆ ಕನ್ನಡ ಭಾಷೆಯ ಉಳಿವಿಗೆ, ಬೆಳವಣಿಗೆಗೆ ಮತ್ತು ಇಲ್ಲಿ ಕನ್ನಡದಲ್ಲೇ ನಾವು ವ್ಯವಹಾರ ಮಾಡ್ಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಸದಾ ಏನೋ ಒಂದಲ್ಲ ಒಂದು ಕಾರ್ಯಕ್ರಮವನ್ನ, ಪಾಲಿಸಿಯನ್ನ ತರ್ತಾನೆ ಇದೆ. ಈಗ 2015 ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಲ್ಯಾಂಗ್ವೇಜ್ ಲರ್ನಿಂಗ್ ಆಕ್ಟ್ 2015 ಅಂತ ತಗೊಂಡ್ಬಂದ್ರು. ಅದ್ರ ಪ್ರಕಾರ ಏನು, ಎಲ್ಲಾ CBSE, ICSE ಮತ್ತೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಕನ್ನಡ ಭಾಷೆಯನ್ನ ಕಡ್ಡಾಯವಾಗಿ ಕಲಿಸ್ಬೇಕು. ಅಲ್ಲಿವರೆಗೂ ಕನ್ನಡ ಕಲಿಸ್ತಾ ಇರ್ಲಿಲ್ಲ. CBSE, ICSE ಅಲ್ಲಿ ಕನ್ನಡ ಕಲಿಸ್ತಾ ಇರಲಿಲ್ಲ. ಅವರು ಸಾಂಸ್ಕ್ರಿಟ್, ಹಿಂದಿ, ಜರ್ಮನ್, ಬೇರೆ ಬೇರೆ ಭಾಷೆಗಳು ಕಲಿಸ್ತಾ ಇದ್ರು. ಸೊ ಅದಾದ ನಂತರ ಈಗ ಕನ್ನಡ ಭಾಷೆಯನ್ನ ಹಂತ ಹಂತವಾಗಿ ಶಾಲಾ ಕಾಲೇಜುಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನಾವು NEP ನ ಅಪೋಸ್ ಮಾಡಿದ್ದು ಅದೇ ಕಾರಣಕ್ಕಾಗಿ. ಕರ್ನಾಟಕದ ಎಜುಕೇಶನ್ ಪಾಲಿಸಿ ಮಾಡ್ಬೇಕು. ಅಲ್ಲಿ ಹಿಂದಿ ಏರಿಕೆ ಜಾಸ್ತಿ ಇತ್ತು NEP ಮುಖಾಂತರ. ಅದು ಚಿಕ್ಕ ಮಕ್ಕಳಿಗೆನೆ 2 ವರ್ಷ 3 ವರ್ಷದ ಮಕ್ಕಳಿಂದನೇ ಹಿಂದಿಯನ್ನ 3 ಭಾಷೆ ತ್ರಿಭಾಷೆ ಪ್ರಸ್ತಾವನೆ ಇತ್ತು. ಅದಕ್ಕಾಗಿ ಅದನ್ನು ತಿರಸ್ಕಾರ ಮಾಡಿದ್ವಿ. ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ಕನ್ನಡದ ಹಿತವನ್ನ, ಕನ್ನಡ ಜನತೆಯ ಹಿತವನ್ನ ಕಾಪಾಡೋರಿಗೆ ಮುಂಚೂಣಿಯಲ್ಲಿದೆ ಅಂತ ಒಂದು ಮನಗಂಡು ಮಹಾರಾಷ್ಟ್ರದಲ್ಲೂ ಕೂಡ, ಯಾಕಂದ್ರೆ ಇವಾಗ ಏನಾಗಿದೆ ಅಂದ್ರೆ ಈ ಬೆಂಗಳೂರು ಅನ್ನೋದು ಇಡೀ ದೇಶದ ಜನತೆಯನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಜನ ಅಲ್ಲಿ ಬರ್ತಾ ಇದ್ದಾರೆ. ಅವರು ಆಟೋ ಓಡಿಸ್ತಾ ಇದ್ದಾರೆ, ಟ್ಯಾಕ್ಸಿ ಓಡಿಸ್ತಾ ಇದ್ದಾರೆ, ಓಲಾ, ಊಬರ್, ರ್ಯಾಪಿಡೋ ಅಂತ ಏನೋ ವೆಹಿಕಲ್ ಓಡಿಸ್ತಾ ಇದ್ದಾರೆ. ಅದರೊಳಗೆ ನಾರ್ತ್ ಇಂಡಿಯನ್ಸ್ ಹೆಚ್ಚಾಗಿದ್ದಾರೆ. ಕಳೆದ 5 ವರ್ಷ 8 ವರ್ಷದಲ್ಲಿ ನಾರ್ತ್ ಇಂಡಿಯನ್ಸ್ ಅತಿ ಹೆಚ್ಚಾಗಿ ಕರ್ನಾಟಕಕ್ಕೆ ಬಂದು ಡ್ರೈವರ್ಗಳಾಗಿದ್ದಾರೆ. ಈಗ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಾಗಿ ಪಾಲಿಸಿಯನ್ನ ಮಾಡಿದ್ದಾರೆ, ಅಲ್ಲಿನ ಮರಾಠಿ ಜ್ಞಾನ ಅಗತ್ಯ, ಖಂಡಿತ ಕಂಪಲ್ಸರಿ ಮಾಡಿದ್ದಾರೆ ಆಟೋ ಮತ್ತೆ ಟ್ಯಾಕ್ಸಿ ಡ್ರೈವರ್ಗಳಿಗೆ. ಅದಿಲ್ಲ ಅಂದ್ರೆ ಅವ್ರಿಗೆ ಪರ್ಮಿಟ್ ಅನ್ನೇ ಕೊಡೋದಿಲ್ಲ ಅನ್ನೋ ಒಂದು ಕಾನೂನನ್ನ ಪಾಲಿಸಿಯನ್ನು ತಗೊಂಡ್ಬಂದಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಮಾಡಿದ್ರೆ, ಯಾಕಂದ್ರೆ ನಾವು ಕನ್ನಡಿಗರಾಗಿ ನಮ್ಮ ಭಾಷೆ, ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಯಲ್ಲಿ ಯಾರೋ ನಮ್ ಜೊತೆಗೆ ವ್ಯವಹಾರ ಮಾಡಲ್ಲ, ನಾವು ಅವರ ಭಾಷೆಯಲ್ಲಿ ನಾವು ವ್ಯವಹಾರ ಮಾಡ್ಬೇಕಾಗುತ್ತೆ ಅಂದ್ರೆ ಎಂತಹ ದುಸ್ಥಿತಿ ಮತ್ತೆ ಎಂತಹ ಅಮಾನೀಯ ಪರಿಸ್ಥಿತಿ ಆಗುತ್ತದೆ. ಅದಕ್ಕೋಸ್ಕರ ಇಲ್ಲಿನ ಎಲ್ಲಾ ಟ್ಯಾಕ್ಸಿ, ಆಟೋ ಅಥವಾ ರ್ಯಾಪಿಡೋ, ಓಲಾ, ಊಬರ್ ಎಲ್ಲಾ ಡ್ರೈವರ್ಗಳು ಯಾರ್ಯಾರು ನಾರ್ತ್ ಇಂಡಿಯಾದಿಂದ ಬಂದಿದ್ದಾರೆ ಅವರೆಲ್ಲರೂ ಕನ್ನಡ ಭಾಷೆಯ ಜ್ಞಾನ ಕಡ್ಡಾಯ, ಓದೋದು, ಬರೆಯೋದು, ಮಾತಾಡೋದು ಇಷ್ಟು ಕಂಪಲ್ಸರಿ ಮಾಡಬೇಕು. ಅವ್ರಿಗೊಂದು ಪರೀಕ್ಷೆಗಳು ನೀಡಬೇಕು. RTO ಮುಖಾಂತರ ಅವ್ರಿಗೆ ಚೆಕ್ ಮಾಡಬೇಕು. ಯಾರ್ಯಾರು ಕನ್ನಡದಲ್ಲಿ ವ್ಯವಹಾರ ಮಾಡಲ್ಲ ಅವ್ರಿಗೊಂದು ಸಮಯ ಕೊಡ್ಬೇಕು. 1 ಇಯರ್ ಟೈಮ್ ಕೊಡ್ತೀವಿ, ಈಗಿಂದ ಅಷ್ಟೊಳಗೆ ಕನ್ನಡ ಕಲೀರಿ ಅಂತ. ಅಲ್ಲಿವರೆಗೂ ಅವ್ರಿಗೆ ಕನ್ನಡ ಭಾಷಾ ಅಭಿವೃದ್ಧಿ ಪ್ರಾಧಿಕಾರ ಇದೆ, RTO ಮುಖಾಂತರ ನಾವು ಅದನ್ನ ಪರಿಶೀಲನೆ ಮಾಡಿ ಯಾರು ಕನ್ನಡ ಭಾಷೆಯನ್ನ ಕಲಿಯಲ್ಲ, ಕನ್ನಡದಲ್ಲಿ ವ್ಯವಹಾರ ಮಾಡಲ್ಲ, ಅವ್ರಿಗೆ ಪರ್ಮಿಟ್ ಅನ್ನ ಕ್ಯಾನ್ಸಲ್ ಮಾಡುವಂತ ಒಂದು ನೀತಿಯನ್ನು ತರಬೇಕು ಅಂತ ನಾವು ಮನವಿ ಮಾಡಿದ್ದೀವಿ ಸರ್ಕಾರಕ್ಕೆ. ಖಂಡಿತವಾಗಿ, ಯಾಕಂದ್ರೆ ಇದು ಸಕಾರಾತ್ಮಕವಾಗಿ ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರ ಸ್ಪಂದಿಸ್ತದೆ. ಯಾಕಂದ್ರೆ ಇಲ್ಲಿ ಹಂತ ಹಂತವಾಗಿ ಕನ್ನಡವನ್ನ ನಾವು, ಯಾಕಂದ್ರೆ ನೋಡಿ, ಈಗ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದಾಗ ನಮ್ಗೆ ಗಡಿಗಳು ಬಂತು. ಏನು ಭಾಷೆ, ನಮ್ಮ ಪ್ರಾಂತ್ಯಕ್ಕೆ ಎಷ್ಟು ಗಡಿ, ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಗಡಿ ಅಂತ. ಬಟ್ ಭಾಷೆಗಳಿಗೆ ಗಡಿ ಹಾಕ್ಲಿಲ್ಲ. ಹಾಗಾಗಿ ಹಿಂದಿ ನಮ್ಮ ಮೇಲೆ ಹೇರಿಕೆ ನಡೀತಾನೆ ಇದೆ, ನಿರಂತರವಾಗಿ ಏರಿಕೆ ನಡೀತಾ ಇದೆ. ಬಟ್ ಕನ್ನಡಿಗರಾಗಿ, ಕರ್ನಾಟಕದವರಾಗಿ ನಮ್ಮ ಭಾಷೆಯಲ್ಲೇ ವ್ಯವಹಾರ ನಮಗಾಗಬೇಕು. ನಮ್ಮಲ್ಲಿ ವ್ಯವಹಾರ ಮಾಡುವಂತವ್ರು ಕರ್ನಾಟಕಕ್ಕೆ ಬಂದ್ರೂ ಕೂಡ ಕನ್ನಡದಲ್ಲೇ ವ್ಯವಹಾರ ಮಾಡ್ಬೇಕು ಅನ್ನೋ ಒಂದು ಇಚ್ಛೆ ಇದೆ. ಅದಕ್ಕಾಗಿ ಈ ಆಗ್ರಹವನ್ನ, ಮನವಿಯನ್ನ ಮನೆ ಸಿದ್ದರಾಮಯ್ಯನವರು ಮಾಡಿದ್ದೀವಿ. ನಟರಾಜ್ ಗೌಡ್ರೆ, ಮಹಾರಾಷ್ಟ್ರದಲ್ಲಿ ಅಲ್ಲಿನ RTO ಮೂಲಕ ಈ ರೀತಿ ಅಲ್ಲಿ ಸ್ಥಳೀಯ ಭಾಷೆ ಈ ಆಟೋ ಚಾಲಕರು ಅಥವಾ ಕ್ಯಾಬ್ ಚಾಲಕರು ಕಲಿಯುವಂತದ್ದು, ಓದುವಂತ ಸಂಬಂಧಪಟ್ಟಂತೆ ಬಹಳ ಸ್ಟ್ರಿಕ್ಟ್ ಆಗಿ ಅದನ್ನ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಸ್ಟ್ರಿಕ್ಟ್ ಆಗಿ ಇಲ್ಲಿ RTO ಕೂಡ ಆಕ್ಷನ್ ತಗೋಬೇಕು ಅಂತ ಅನ್ಸುತ್ತಲ್ವಾ? ಅಂದ್ರೆ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು ಅಂತ ಅನ್ಸುತ್ತಲ್ವಾ? ಖಂಡಿತವಾಗಿ ವಿಜಯ್ ಅವ್ರೆ. ಯಾಕಂದ್ರೆ ಕರ್ನಾಟಕ ಸರ್ಕಾರ ಈಗ ಯಾವುದೇ ಒಂದು ಪಾಲಿಸಿ ಮಾಡಿದಾಗ ಅದಕ್ಕೆ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಯಾವ್ದಿರುತ್ತೆ, ಈಗ ಸಾರಿಗೆ ಇಲಾಖೆ ಅದಕ್ಕೆ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಆಗುತ್ತೆ. ಅದು ಚೆಕ್ ಮಾಡ್ಬೇಕಾದ್ರು RTO ಮುಖಾಂತರ ಚೆಕ್ ಮಾಡ್ಬೇಕಾಗುತ್ತೆ. ಯಾವ್ಯಾವ ಚಾಲಕರು ಕನ್ನಡದಲ್ಲೇ ವ್ಯವಹಾರ ಮಾಡ್ತಾವ್ರೆ, ಅದಕ್ಕೆ ಕನ್ನಡ ಭಾಷೆ ಗೊತ್ತಿಲ್ಲ ಅಂತವ್ರನ್ನ ಚೆಕ್ ಮಾಡ್ಬೇಕಾಗುತ್ತೆ. ಚೆಕ್ ಮಾಡಿ ಅವ್ರಿಗೊಂದು ಒಮ್ಮೆ 2 ಬಾರಿ ಅಥವಾ 3 ಬಾರಿ ಅವ್ರಿಗೆ ಸಮಯಾವಕಾಶ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ತಕ್ಷಣ ಕನ್ನಡ ಕಲಿಯಲು ಸಾಧ್ಯ ಆಗೋದಿಲ್ಲ. ಆದ್ರೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲಾ, ಆಮೇಲೆ ಈ ತರಬೇತಿ ಕೇಂದ್ರಗಳು ಕರ್ನಾಟಕದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಬಹಳ ಇದಾವೆ, ಸರ್ಕಾರದೇ ಇದೆ. ಅಲ್ಲಿ ಕನ್ನಡ ಭಾಷೆಯ ಕಲಿಕೆಯಾಗಿ ಯಾರ್ಯಾರು ಡ್ರೈವರ್ಗಳಿಗೆ ಒಂದು ಅವಕಾಶ, 1 ವರ್ಷದ ಅವಕಾಶಗಳನ್ನ ಕೊಟ್ಟು ತದನಂತರ ಅವರಿಗೆ
ಪೆನಾಲ್ಟಿ ಹಾಕೋದು, ಒಮ್ಮೆ 2 ಬಾರಿ 3ನೇ ಬಾರಿ 4ನೇ ಬಾರಿಗೆ ಅವ್ರ ಪರ್ಮಿಟ್ ನೇ ಕ್ಯಾನ್ಸಲ್ ಮಾಡುವಂತ ಒಂದು ಕೆಲಸವನ್ನ RTO ಮುಖಾಂತರ ಮಾಡ್ಬೇಕಾಗುತ್ತೆ. RTO ಮುಖಾಂತರ ಮಾಡಿದ್ರೆ ಖಂಡಿತವಾಗಿ ಇದು ಇಂಪ್ಲಿಮೆಂಟೇಷನ್ ಚೆನ್ನಾಗಿ ಆಗ್ತದೆ. ಅಂದ್ರೆ ಇದೇನ್ ದೊಡ್ಡ ವಿಚಾರ ಏನಲ್ಲ, ಅಂದ್ರೆ ಇವರು ಕಲಿಯೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ. ಯಾಕಂದ್ರೆ ಈಗ ಇಲ್ಲಿಂದ ಬೇರೆ ಕಡೆ ಹೋದಂತ ಚಾಲಕರೆಲ್ಲರೂ ಕೂಡ ಈಗ ಪಕ್ಕದ ಆಂಧ್ರ ಇರ್ಬೋದು ಅಥವಾ ತಮಿಳುನಾಡು, ಕೇರಳ, ಈ ರೀತಿ ಬೇರೆ ಕಡೆ ಹೋದಂತರು ಕೂಡ ಅಲ್ಲಿ ಸ್ಥಳೀಯ ಭಾಷೆ ಕಲ್ತಿದ್ದಾರೆ. ಸೊ ಇಲ್ಲಿ ಕನ್ನಡ ಭಾಷೆ ಕಲಿಯುವಂತದ್ದು ಅಂತ ಏನ್ ದೊಡ್ಡ ವಿಚಾರ ಅನ್ನಲ್ಲ. ಆದ್ರೆ ನಿರ್ಲಕ್ಷ್ಯತೆ ಮತ್ತು ಸರ್ಕಾರದ ದೃಢ ನಿರ್ಧಾರಗಳು ಇಲ್ಲದ ಹಿನ್ನೆಲೆಯಲ್ಲಿ ಇದೊಂದ್ ರೀತಿಯಲ್ಲಿ ಅಸಡ್ಡೆಗೆ ಒಳಗಾಗಿದೆ ಅನ್ಸುತ್ತಲ್ವಾ? ನಿಜ, ಖಂಡಿತವಾಗಿ ವಿಜಯ್ ಅವರ, ಈಗ ನನ್ನ ಕುಟುಂಬಸ್ಥರಲ್ಲಿ ಬಹಳ ಜನ ಜರ್ಮನಿಗೆ ಹೋಗಿ ವಾಸ ಮಾಡ್ತಾ ಇದ್ದಾರೆ, ಫ್ರಾನ್ಸ್ ಅಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾರೆ. ಅವರು ಆ ಫ್ರಾನ್ಸ್ ಅನ್ನ ಅಥವಾ ಫ್ರೆಂಚ್ ಅನ್ನ ಅಥವಾ ಜರ್ಮನಿಯನ್ನ ಕಲ್ತು ಅಲ್ಲಿ ಬದುಕ್ತಾ ಇದ್ದಾರೆ. ಬಹಳ ಜನ ದೆಹಲಿಲಿ ಹೋಗಿ ವಾಸ ಮಾಡ್ತಾ ಇದ್ದಾರೆ. ಅವರು ಹಿಂದಿಯನ್ನ ಕಲ್ತು, ಕೆಲವರು ಪಂಜಾಬಿ ಕಲ್ತು, ಕೆಲವರು ಮಹಾರಾಷ್ಟ್ರಕ್ಕೆ ಹೋದಂತಹ, ನಿಮ್ಗೆ ಗೊತ್ತಿರ್ಬೇಕು, ನಮ್ಮ ಶೆಟ್ರು ಬಂಟ್ರೆಲ್ಲ ಹೋಗಿ ಮಹಾರಾಷ್ಟ್ರದಲ್ಲಿ ಬಹಳ ಉದ್ಯಮ ಮಾಡ್ತಾ ಇದ್ದಾರೆ. ಅವರು ಮರಾಠಿಯನ್ನ ಕಲ್ತು, ಹಿಂದಿಯನ್ನ ಕಲ್ತು ಅಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಬಿಸ್ನೆಸ್ ಕಟ್ತಾ ಇದ್ದಾರೆ. ಅದೇ ರೀತಿ ಯಾರೇ ಬೆಂಗಳೂರಿಗೆ ಬಂದ್ರು ಕೂಡ, ಯಾಕಂದ್ರೆ ಈಗ ಗ್ಲೋಬಲೈಸೇಷನ್ ಆಗಿರೋದ್ರಿಂದ, ಪ್ರೈವೇಟೈಸೇಷನ್ ಆಗಿರೋದ್ರಿಂದ ಯಾರು ಬೇಕಾದ್ರೂ ಬರ್ಬೋದು, ಎಲ್ಲಿ ಬೇಕಾದ್ರೂ ವಾಸ ಮಾಡ್ಬೋದು. ಆದರೆ ಅಲ್ಲಿನ ಭಾಷೆಗೆ ಗೌರವ ಕೊಡುವಂಥದ್ದು, ಅಲ್ಲಿನ ಜನತೆಗೆ ಗೌರವ ಕೊಡುವಂತ ಕೆಲಸವನ್ನ ಅವ್ರು ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕರ್ನಾಟಕಕ್ಕೆ ಬಂದಂತವರು ಕನ್ನಡ ಭಾಷೆ ಕಲಿಯೋದು ಬಹಳ ದೊಡ್ಡ ವಿಷಯ ಆಗೋದಿಲ್ಲ. ಅದು ಇಂಗ್ಲಿಷ್, ಫ್ರೆಂಚ್ ಬೇರೆ ವಿಷಯ ಅಲ್ಲ. ಭಾರತದ ಯಾವುದೇ ಭಾಷೆಯನ್ನಾದ್ರೂ ಕೂಡ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಕಲಿಬಹುದು, ಅಷ್ಟು ಅವಕಾಶಗಳಿದ್ದಾವೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಈ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದೆ. ಅವರು ಕಲಿಕೆಗೆ ಉಚಿತ ಕಲಿಕಾ ತರಬೇತಿಗಳು ಬಹಳ ಕಡೆ ಮಾಡಿದ್ದಾರೆ. ಕರ್ನಾಟಕದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆಯಲ್ಲ, ಅವರು ಕೂಡ KVT SDC ಇತ್ತು, ಅವರು ಕೂಡ ಬಹಳಷ್ಟು ತರಬೇತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅದು ಉಚಿತವಾಗಿ ಕೂಡ ಕಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾರ್ಯಾರು ಬೇರೆ ಭಾಷಿಕರಿದ್ದಾರೆ, ಅವ್ರು ಕನ್ನಡವನ್ನ ಕಲಿಯೋದು, ಸರಾಗವಾಗಿ ಕಲಿಯೋದು 2 ತಿಂಗಳಲ್ಲಿ ಕಲಿಬಹುದು. ನಂತರ ಅವ್ರು ಮುಂದಕ್ಕೆ ತಾವು ಈ ಕನ್ನಡವನ್ನ ಕಲಿತು ಇಲ್ಲಿ ವಾಸ ಮಾಡ್ಲಿಕ್ಕೆ, ಇಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಎಲ್ಲರಿಗೂ ನಾವು ಅಪೀಲ್ ಮಾಡದಂಗಿದ್ರೆ, ಸರ್ಕಾರ ಒಂದು ನಿಜ ನೀವ್ ಹೇಳ್ದಂಗೆ ಸರ್ಕಾರ ನಿಯಮಗಳನ್ನ ಮಾಡುತ್ತೆ, ಕನ್ನಡದ ಪರವಾದ ಕಾನೂನುಗಳನ್ನ ಮಾಡುತ್ತೆ. ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದಾಗ ಮತ್ತೆ ಅದಕ್ಕೆ ಜಾಗೃತಿ ಮೂಡಿಸುವಂಥದ್ದು, ಅವೇರ್ನೆಸ್ ಮೂಡಿಸುವಂಥದ್ದು. ನಾವು ಕೂಡ ಯಾರ ಮೇಲೂ ದಬ್ಬಾಳಿಕೆ ಏನು ಮಾಡೋದಿಲ್ಲ, ಯಾರು ಯಾವ ಭಾಷೆ ಬೇಕಾದ್ರೂ ಕಲೀಲಿ. ಆದ್ರೆ ಕರ್ನಾಟಕದಲ್ಲಿ ನಮ್ಮ ಜೊತೆ ವ್ಯವಹಾರ ಮಾಡ್ಬೇಕಾದ್ರೆ ಕನ್ನಡದಲ್ಲೇ ವ್ಯವಹಾರ ಮಾಡ್ಲಿ ಅನ್ನೋ ಒಂದು ಉದ್ದೇಶ ನಮ್ಗಿದೆ. ಆ ಸದುದ್ದೇಶದಿಂದ ಈ ತರ ಒಂದು ನೀತಿ ತಗೊಂಡ್ ಬಂದ್ರೆ ಕರ್ನಾಟಕದಲ್ಲಿ ಎಲ್ಲರೂ ಸ್ವಾಗತ ಮಾಡ್ತಾರೆ. ಇದ್ರೊಳಗೆ ಯಾವ್ದು ಅಪೋಸ್ ಮಾಡೋದಿಲ್ಲ, ಯಾವ ಪೊಲಿಟಿಕಲ್ ಪಾರ್ಟಿಗಳು ಅಪೋಸ್ ಮಾಡೋದಿಲ್ಲ, ಯಾವ ಸಂಘಟನೆಗಳು ಅಪೋಸ್ ಮಾಡೋದಿಲ್ಲ, ಯಾವ ಮಲ್ಟಿನ್ಯಾಷನಲ್ ಕಂಪನಿಗಳು ಅಪೋಸ್ ಮಾಡೋದಿಲ್ಲ. ಯಾರು ಓಲಾ, ಊಬರ್ ಉತ್ತರ ಭಾರತೀಯರ ಕರ್ಕೊಂಡ್ಬಂದು ಡ್ರೈವರ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಒಂದು ಹೊಣೆಗಾರಿಕೆ ಇರುತ್ತೆ. ಅವ್ರಿಗೆ ತರಬೇತಿ ಕೊಡಬೇಕು, ಅವ್ರ ಜೀವನ ಇಲ್ಲಿ ಗುಣಮಟ್ಟ ಚೆನ್ನಾಗಾಗ್ಬೇಕು ಅಂದ್ರೆ, ಇಲ್ಲಿ ಜೊತೆಗೆ ಜನಗಳ ಜೊತೆಗೆ ಸಂಪರ್ಕ ಚೆನ್ನಾಗಾಗ್ಬೇಕು ಅಂದ್ರೆ ಅವ್ರ ಭಾಷೆಗಳನ್ನ ಕಲ್ತ್ಬೇಕಾಗ್ತದೆ. ಈ ಓಲಾ ಊಬರ್ ಕಂಪನಿಗಳ ಜೊತೆ ಕೂಡ ಮುಖ್ಯಸ್ಥರ ಜೊತೆ ಮಾತಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸ್ಟ್ರಿಕ್ಟ್ ಆಗಿ ಇದಕ್ಕೆ ನಿಯಮ ಆದೇಶ ಜಾರಿ ಮಾಡಿದ್ರೆ ಮಾತ್ರ ಇದಕ್ಕೊಂದು ಒಂದು ವೇಗ ಪಡ್ಕೊಳುತ್ತಲ್ವಾ? ಖಂಡಿತ ವಿಜಯ್ ಅವ್ರೆ, ಯಾಕಂದ್ರೆ ಇದು ಕೇವಲ ಅವೇರ್ನೆಸ್ ಇಂದ ಆಗುವಂತದ್ದು ವಿಷಯ ಅಲ್ಲ, ಇದು ಚರ್ಚೆಗಳಿಂದ ಆಗುವಂತ ವಿಷಯ ಅಲ್ಲ. ಪಾಲಿಸಿ ಬಂದಾಗ, ಕಾನೂನು ಬಂದಾಗ ಅದನ್ನ ಪಾಲಿಸಲೇಬೇಕಾಗ್ತದೆ. ಆ ಕಾನೂನು ಕಟ್ಟಳೆಗಳಿಗೆ ಪ್ರತಿಯೊಬ್ಬರು ಬಂಧನೆ ಆಗ್ಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಒಂದು ಕಾನೂನು ಆದಾಗ ಅವರು ಕೂಡ, ಓಲಾ ಊಬರ್ ಅವರು ಕೂಡ ಕಾನೂನಿಗೆ ಗೌರವ ಕೊಡ್ತಾರೆ. ನೀವು ಹೇಳ್ತೀವಿ, ಅವೇರ್ನೆಸ್ ಮೂಡಿಸ್ತೀವಿ, ಇಲ್ರಪ್ಪ ಇದು ಗೌರವಯುತವಾಗಿರ್ತದೆ, ನೀವು ಕನ್ನಡ ಕಲ್ಸಿದ್ರೆ ಕಲ್ಸೋದಿಲ್ಲ. ಅವರು ಕಾನೂನು ಮಾಡಿದಾಗ ಕಾನೂನಿಗೆ ಗೌರವ ಕೊಡ್ಲೇಬೇಕಾಗ್ತದೆ. ಆ ರೀತಿ ಅವಾಗ ಅವರು ಕಲಿಸ್ಲೇಬೇಕಾಗ್ತದೆ. ಅವಾಗ ನಮ್ಮ ಜೊತೆಗೆ ವ್ಯವಹಾರ ಮಾಡ್ಬೇಕಾದಾಗ ನೀವು ನೋಡಿರ್ಬೇಕು, ಕೆಲವರು ದರ್ಪ ಯಾವ ರೀತಿ ಇರುತ್ತೆ ಅಂದ್ರೆ, ಅವ್ರಿಗೆ ಭಾಷೆ ಬರಲ್ಲ ನಾವು ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಹಿಂದಿ ಮೇ ಬಾತ್ ಕರೋ ಜೈ ಅಂತಾರೆ. ಆ ರೀತಿಯಾಗಿ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಬಂದಿದೆ. ಸೊ ಆ ಪರಿಸ್ಥಿತಿ ಹೋಗಲಾಡಿಸ್ಬೇಕು. ನಮ್ಮ ಭಾಷೆ, ನಮ್ಮ ಜನ, ನಾವ್ ವ್ಯವಹಾರ ಮಾಡೋರು, ನಾವು ಬಹಳ ಅವಮಾನಕಾರಿ ರೀತಿಯಲ್ಲಿ ನಾವು ಇಲ್ಲಿ ಬದುಕಬಾರ್ದು ನಮ್ಮ ನಾಡಿನಲ್ಲಿ. ಆ ರೀತಿ ಪರಿಸ್ಥಿತಿ ಬರಬಾರ್ದು ಅನ್ನೋದಾದ್ರೆ ಕನ್ನಡದ ಈ ಒಂದು ಪಾಲಿಸಿಯನ್ನ, ಭಾಷಾ ಜ್ಞಾನದ ಪಾಲಿಸಿಯನ್ನ ಆಟೋ ಡ್ರೈವರ್, ಟ್ಯಾಕ್ಸಿ ಡ್ರೈವರ್ಗಳಿಗೆ ಒಂದು ತರಬೇಕಾದಂತಹ ಅಗತ್ಯ ಈಗಿದೆ. ನೀವು ಸುಖಾಸುಮ್ಮನೆ ಪತ್ರ ಬರ್ದಿಲ್ಲ, ಯಾಕಂದ್ರೆ ನಿಮಗೆ ಅಥವಾ ನಿಮ್ಮ ಸ್ನೇಹಿತರು ಬೇರೆಯವರಿಗೆಲ್ಲ ಈ ರೀತಿ ಒಂದು ಅನುಭವ ಆಗಿರೋ ಉದಾಹರಣೆ ಇದೆ ಅಲ್ವಾ? ಅವರು ಕನ್ನಡದಲ್ಲಿ ಹೇಳಿದ ಅವರು ಉತ್ತರ ಕೊಡೋದಿಲ್ಲ, ಒಂದು ರೀತಿಯಲ್ಲಿ ದರ್ಪದಿಂದ ನೆಟ್ಕೊಳ್ಳೋದು ಮಾತಾಡುವಂಥದ್ದು, ಈ ರೀತಿ ಒಂದು ಉದಾಹರಣೆ ಆಗಿದೆ ಅಲ್ವಾ ಅನುಭವ? ಬಹಳ ಕಡೆ ಈಗ ನಾನು ಈ ಸ್ಥಳೀಕನಾಗಿ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದು ಈಗ 49 ವರ್ಷ ಆದ್ರೂ ಕೂಡ ಬಹಳಷ್ಟು ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಹೋದಾಗ ಅಲ್ಲಿರ್ತಕ್ಕ ಸೆಕ್ಯೂರಿಟಿ ಗಾರ್ಡ್ ಆಗ್ಬೋದು, ಬಹಳಷ್ಟು ಬ್ಯಾಂಕ್ಗಳಲ್ಲಿ ಹೋದಂತಹ ಬ್ಯಾಂಕ್ ಮ್ಯಾನೇಜರ್ಗಳಾಗ್ಬಹುದು, ಅಥವಾ ಬಹಳ ಕಡೆ ರೆಸ್ಟೋರೆಂಟ್ ಗಳಿಗೆ ಹೋದಾಗ ಅಲ್ಲಿರ್ತಕ್ಕಂತಹ ವೇಟರ್ ಗಳಾಗಬಹುದು, ಈವನ್ ಏರ್ಪೋರ್ಟ್ ಅಲ್ಲಿ ಒಬ್ಬ ಟ್ಯಾಕ್ಸಿ ಡ್ರೈವರ್ ಜೊತೆ ಕೂಡ ಈ ತರ ಬಹಳಷ್ಟು ಬಾರಿ ವೈಯಕ್ತಿಕವಾಗಿ ಕೂಡ ನಮ್ಗೆ ಈ ಅನುಭವ ಆಗಿದೆ. ಅವ್ರಿಗೆ ಭಾಷೆ ಬರಲ್ಲ, ನಮ್ಮ ಮೇಲೆ ಅವಾಗ ಅವರು ಕಿಡಿಕಾರ್ತಾರೆ, ನೀವು ಹಿಂದಿ ಮೇ ಬಾತ್ ಕರೋ ಜಿ, ಹಿಂದಿ ರಾಷ್ಟ್ರ ಭಾಷೆ ಹೇ ಅನ್ಬಿಡ್ತಾರೆ. ನಮ್ಗೆ ಅವಾಗ ತುಂಬಾ ಬೇಜಾರಾಗ್ತದೆ, ನಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಗೊಂದಲ, ನಾವೇನ್ ಕರ್ನಾಟಕದಲ್ಲಿ ಇದ್ದೀವೋ ಹೊರಗಡೆ ಇದ್ದೇವೆ ಅಂತ. ಅಲ್ಲ, ಅದೇನೆ ಆ ರೀತಿ ಆಗ್ಬಿಡುತ್ತೆ. ಅವಾಗ ನಮಗೆ ಕೀಳರಿಮೆ ಅಥವಾ ನಮ್ಗೆ ಅವಮಾನಕರ ರೀತಿಯಲ್ಲಿ ನಮ್ಮ ನಾಡಿನಲ್ಲೇ ನಮ್ಗೆ ಆದ್ರೆ, ನಮ್ಮ ಭಾಷೆಗೆ ಅವಮಾನಕರ ರೀತಿಯಲ್ಲಿ ಆದ್ರೆ
ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾರೇ ಆಗ್ಲಿ, ಯಾವುದೇ ಕನ್ನಡಿಗ ಆದ್ರೂ ಕೂಡ, ಕನ್ನಡಿಗ ಬೇರೆ ಭಾಷೆಗೆ ಹೋಗ್ತಾನೆ, ಬೇರೆ ಕಡೆ ಹೋಗ್ತಾನೆ, ಚೆನ್ನೈನಲ್ಲಿ ವಾಸ ಮಾಡ್ತಾನೆ, ಅವಾಗ ಅವನು ತಮಿಳ್ ಕಲ್ತ್ಕೊಂತಾನೆ, ಹೈದರಾಬಾದ್ಗೆ ಹೋಗ್ತಾನೆ, ತೆಲುಗು ಕಲ್ತ್ಕೊಂತಾನೆ. ಕನ್ನಡಿಗರು ಆತರ ಇದ್ದಾರೆ, ಆದ್ರೆ ಬೇರೆ ಭಾಷಿಗರು ಕೂಡ ಆತರ ಇರಬೇಕು. ಉತ್ತರ ಭಾರತೀಯರು ಯಾರೇ ಬೆಂಗಳೂರಿಗೆ ಬಂದ್ರು ಕೂಡ ನಾವು ಉದ್ಯೋಗ ಕೊಡಕ್ಕಾಗಲ್ಲ ಅಂತ ಹೇಳ್ಬಾರ್ದು. ಆದರೆ ಅವ್ರು ಇಲ್ಲಿನ ಭಾಷೆಯ ಜೊತೆ ಕಲ್ತ್ಕೊಂಡು, ಇಲ್ಲಿ ಭಾಷಾ ಜ್ಞಾನ ಕಲ್ತ್ಕೊಂಡು, ಇಲ್ಲಿನ ಜನಗಳ ಜೊತೆ ಅದೇ ಭಾಷೆಯಲ್ಲಿ ಸಂವಾದ ಮಾಡ್ಕೊಂಡು, ವ್ಯವಹಾರ ಮಾಡ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡ್ಬೋದು, ಒಳ್ಳೆ ಉತ್ತಮವಾದ ಜೀವನ ಮಾಡ್ಬೋದು. ನಮ್ಮ ಭಾಷೆಗಾಗ್ಲಿ ಅಥವಾ ನಮಗಾಗ್ಲಿ ಯಾವ ರೀತಿಯ ತೊಂದರೆ ಕೂಡ ಆಗೋದಿಲ್ಲ ಆ ಟೈಮಲ್ಲಿ ಅನ್ಸುತ್ತೆ. ನಟರಾಜ್ ಗೌಡ್ರು, ಈಗ ನೀವು ಕೆಪಿಸಿಸಿ ಪದವೀಧರ ಘಟಕದ ಅಧ್ಯಕ್ಷರು ಕೂಡ ಆಗಿರುವಂತ ಹಿನ್ನೆಲೆಯಲ್ಲಿ ತಮ್ಮದೇ ಆದ ಪಕ್ಷದಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನ ಇರುವಂತದ್ದು. ಸೊ ನಿಮ್ಮ ಒಂದು ನಿಯೋಗ ಅಥವಾ ನೀವು ಮುಖ್ಯಮಂತ್ರಿ ಭೇಟಿ ಮಾಡಿ ಬಗ್ಗೆ ಮತ್ತೊಮ್ಮೆ ಖುದ್ದು ಏನಾದ್ರು ಕೂಡ ಮನವಿ ಮಾಡ್ತೀರಾ? ಹೌದು, ಇದು ನಾನು 21ನೇ ತಾರೀಕು ನಮ್ಗೆ ಸಮಯಾವಕಾಶ ಇದೆ. ಅವತ್ತು ಖುದ್ದಾಗಿ ಮೀಟ್ ಮಾಡಿ ಒಂದು ನಿಯೋಗ ಮೀಟ್ ಮಾಡಿ ಅವ್ರಿಗೆ ಮನವಿ ಮಾಡ್ತೀವಿ. ಮುಂದಿನ ಒಂದು ಸೆಷನ್ ಅಲ್ಲಾಗ್ಬೋದು ಅಥವಾ ಅವರು ಸಂಪುಟ ಸಭೆನಲ್ಲಾಗ್ಬೋದು, ಇದಕ್ಕೆ ಒಂದು ಕಾನೂನನ್ನ ಮಾಡಿ ಅಂತ ಹೇಳಿ ಕಾನೂನು ಸಚಿವಾಲಯಕ್ಕೆ ಒಂದು ಮಾಹಿತಿಯನ್ನ ಕೊಟ್ಟು ಅಲ್ಲಿಂದ ಅದನ್ನ ಮಾಡಿಸ್ಲಿಕ್ಕೆ ಅವಕಾಶ ಆಗುತ್ತೆ. ಇದು ಕಾನೂನು ಸಚಿವಾಲಯಕ್ಕೆ ಇದಕ್ಕೆ ಮಾಹಿತಿ ಕೊಟ್ಟು ಅವ್ರು ಕಾನೂನು ಮಾಡ್ಸಕ್ ಮುಂಚೆ ಸಾರಿಗೆ ಇಲಾಖೆ ಮತ್ತೆ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಗಳ ಜೊತೆ ಒಂದು ಚರ್ಚೆ ಮಾಡ್ತಾರೆ. ಯಾಕಂದ್ರೆ ಕರ್ನಾಟಕ ಸರ್ಕಾರ ಯಾವಾಗ್ಲೂ ಆ ರೀತಿನೇ ಎಲ್ಲರ ಜೊತೆ ಚರ್ಚೆ ಮಾಡಿ ಯಾವ ರೀತಿ ನಿಯಮ ಅಂದ್ರೆ ಒಳ್ಳೇದಾಗುತ್ತೆ. ಮತ್ತೆ ಅವ್ರು ಕನ್ನಡ ಕಲಿಸ್ಬೇಕು ಅಂದ್ರೆ ಯಾವ ರೀತಿಯಾಗಿ ಮಾಡ್ಬೇಕು, ಯಾವ ಸಂಸ್ಥೆಗಳ ಮುಖಾಂತರ ಕನ್ನಡ ಕಲಿಸ್ಬೋದು, ಎಷ್ಟು ಸಮಯಾವಕಾಶ ಕೊಡ್ಬೇಕಾಗುತ್ತೆ ಅನ್ನೋದನ್ನ ಒಂದು ಡ್ರಾಫ್ಟ್ ಮಾಡ್ತಾರೆ. ಸೊ ಅದಕ್ಕೆ ಸಮಯಾವಕಾಶ ಬೇಕಾಗ್ತದೆ. ಅದಕ್ಕಾಗಿ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ. ತುಂಬಾ ಧನ್ಯವಾದ ನಟರಾಜ್ ಗೌಡ್ರು ಮಾತಾಡೋದಕ್ಕೆ. ಒಂದು ಉತ್ತಮವಾದಂತ ವಿಚಾರವನ್ನ ನೀವು ಪ್ರಸ್ತಾಪ ಮಾಡಿದ್ರೆ, ಉತ್ತಮವಾದ ವಿಚಾರವನ್ನ ನೀವು ಎತ್ತಿದ್ದೀರಾ. ತುಂಬಾ ಧನ್ಯವಾದ ನಟರಾಜ್ ಗೌಡ್ರು. ಥ್ಯಾಂಕ್ ಯು ವಿಜಯ್ ಅವರು, ನಮಸ್ಕಾರ. ವೀಕ್ಷಕರೇ, ಇದು ಕೆಪಿಸಿಸಿ ಪದವೀಧರ ಘಟಕದ ಅಧ್ಯಕ್ಷರು ಮತ್ತು ಕೆಪಿಸಿಸಿ ವಕ್ತಾರರಾಗಿರುವಂತಹ ನಟರಾಜ್ ಗೌಡ್ರು ಮಾತು. ಅಂದ್ರೆ ಅವರು ಬಹಳ ಪ್ರಮುಖವಾದಂತಹ ಒಂದು ವಿಚಾರವನ್ನ ಪ್ರಶ್ನೆ ಮಾಡಿದ್ದಾರೆ, ಒಂದು ಪ್ರಮುಖದ ವಿಚಾರವನ್ನ ಚರ್ಚೆಗೆ ಬಿಟ್ಟಿದ್ದಾರೆ. ಮಹಾರಾಷ್ಟ್ರ ಮಾದರಿಯಲ್ಲಿ ಅಲ್ಲಿನ ಸ್ಥಳೀಯ ಭಾಷೆಯನ್ನ ಕ್ಯಾಬ್ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರಿಗೆ ಏನು ಕಲಿಸ್ಬೇಕು ಅಂತ ಆದೇಶವನ್ನ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಬರಬೇಕು ಅನ್ನುವಂತ ಆಗ್ರಹವನ್ನು ವ್ಯಕ್ತಪಡಿಸಿರುವಂತದ್ದು. ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ, ಏನ್ ನಿರ್ಧಾರ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.